ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ಆಶ್ರಯದಲ್ಲಿ ಜಗಜ್ಯೋತಿ ಶ್ರೀ ಬಸವ ಜಯಂತಿ ಪ್ರಯುಕ್ತ ಸರ್ವಧರ್ಮ ಸಾಮೂಹಿಕ ಉಚಿತ ವಿವಾಹ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಏಪ್ರಿಲ್ 30ರಂದು ಬೆಳಿಗ್ಗೆ 10 ಗಂಟೆಗೆ ಮುಂಡಗೋಡ್ ಸಿಟಿ ಫಾರಂ ಹತ್ತಿರ ಹೆಬ್ಬಾರ್ ನಗರದ ಕಾರ್ಮಿಕರ ಭವನದಲ್ಲಿ ನಡೆಯಲಿದೆ. ರುದ್ರಮುನಿ ಸ್ವಾಮಿಗಳು ಹಿರೇಮಠ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರ್ ವಹಿಸಲಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉದ್ಘಾಟಿಸಲಿದ್ದಾರೆ. ಸರ್ವಧರ್ಮ ಸಾಮೂಹಿಕ ಉಚಿತ ವಿವಾಹ ಕಾರ್ಯಕ್ರಮದಲ್ಲಿ ವಿವಾಹವಾಗಲಿಚ್ಛಿಸುವವರು ಏಪ್ರಿಲ್ 5ರೊಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ಅವರು ಮಾಧ್ಯಮದವರ ಜೊತೆ ಮಾತನಾಡುತ್ತಾ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಸಹ ಕಾರ್ಯದರ್ಶಿ ಎಸ್ ಪಾಟೀಲ್, ಜಂಟಿ ಕಾರ್ಯದರ್ಶಿ ಗೋವಿಂದಪ್ಪ ಬೆಂಡ್ಲಗಟ್ಟಿ, ಖಜಾಂಚಿ ಹನುಮಂತಪ್ಪ ಆರೆಗೊಪ್ಪ, ಮುಖಂಡರಾದ ಪಿಜಿ ತಂಗಚನ್ ಇದ್ದರು. ಕರ್ನಾಟಕ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ಬಸವ ಜಯಂತಿ ಏಪ್ರಿಲ್ 30ಕ್ಕೆ ಸಾಮೂಹಿಕ ಮದುವೆ ಆಚರಣೆ ಮಾಡಲಾಗುವುದು. ಮದುಮಗ ಮದುಮಗಳು ಹಾಗೂ ಆಧಾರ್ ಕಾರ್ಡ್, ಸಾಲಿ ಸರ್ಟಿಫಿಕೇಟ್ ತರಬೇಕು. ಏಪ್ರಿಲ್ 5ರೊಳಗೆ ನಮ್ಮ ಹಿರಿಯರು ಹನುಮಂತಪ್ಪ ಆರೆಗೊಪ್ಪ ಮತ್ತು ಶಾಂತಪ್ಪ ಗೌಡರು ಮತ್ತು ಗೋವಿಂದಪ್ಪ ಮತ್ತು ನಮ್ಮ ತಂಗಜ್ಜಣ್ಣ ಅಂತ ನಮ್ಮ BJP ಮುಖಂಡರು, ಮಾನ್ಯ ಹೆಬ್ಬಾರ್ ನಗರ ಅಂಥೇಳಿ ಸಿಟಿ ಪಾರ್ಕ್ನಲ್ಲಿ ಕಲ್ಯಾಣ ಮಂಟಪ ಅವರ ಅಧ್ಯಕ್ಷತೆ ಒಳಗೆ ಮಾಡ್ತಾ ಇದ್ದೇವೆ. ದೀಪ ಉದ್ಘಾಟಿಸೋರು ಮಾನ್ಯ ಸಂತೋಷ್ ಲಾಡ್ ಅವರು. ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತಿನ ದಿವಸ ಎಲ್ಲರೂ ಭಾಗವಹಿಸ್ಬೇಕು. ಬಸವ ಜಯಂತಿ ಅಂದರೆ ಎಲ್ಲರದು 12ನೇ ಶತಮಾನದಲ್ಲಿ ಏನು ಬಸವಣ್ಣವ್ರು ಮಾಡ್ಯಾರ ಅದನ್ನು ನಾವು ಇವತ್ತು ಎಲ್ಲ ಹಿರಿಯರು ಸೇರಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚಿತವಾಗಿ ಏಪ್ರಿಲ್ 5ರೊಳಗೆ ಮೊದಲ ಮುಂಡಗೋಡ್ ತಾಲೂಕು ಯಲ್ಲಾಪುರ ಮೊದಲು ಫಸ್ಟ್ ಅವರಿಗೆ ಮಾನ್ಯತೆ ಕೊಡ್ತೀವಿ. ಎರಡನೇದ್ದು ಹುಬ್ಳಿ ಇರ್ಬೋದು, ಕಲಘಟಗಿ ಇರ್ಬೋದು, ಸಿರ್ಸಿ ಇರ್ಬೋದು, ಯಲ್ಲಾಪುರ ಇರ್ಬೋದು, ಶಿಗ್ಗಾಂವ್ ಇರ್ಬೋದು, ಹಾನಗಲ್ ಇರ್ಬೋದು. ಮುಂಚಿತವಾಗಿ ನಂಬರ್ ಅದಾವು. ಆ ನಂಬರ್ಗೆ ಕೇಳಿ ಪಡ್ಕೋಬೇಕಂತ ಇವತ್ತಿನ ದಿವಸದಲ್ಲಿ ನಮ್ಮ ಹಿರಿಯರ ಸಮೇತ ನಾವು ರೈತ ಸಂಘದಿಂದ ಹೇಳಿಕೆ ಕೊಡ್ತಾ ಇದ್ದೇವೆ. ಸಂವಿಧಾನ ಬದಲಾವಣೆ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ಸೌಲಭ್ಯ ನೀಡುತ್ತೇವೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಮಂಗಳವಾರ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಛತ್ರಪತಿ ಶಿವಾಜಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹನ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮಂಜುನಾಥ್ ಪಾಟೀಲ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ LT ಪಾಟೀಲ್, ರಾಜ್ಯ SC/ST ಮೋರ್ಚಾ ಕಾರ್ಯದರ್ಶಿ ಸಂತೋಷ್ ತಳವಾರ್, ಮುಖಂಡರಾದ PG ತಂಗಚನ್, ಮಂಜುನಾಥ್ ನಡಗೇರಿ, ಬಸವರಾಜ್ ಬೆನ್ನಿ, ಭರತರಾಜ್ ಹದಳಗಿ, ಮಂಜುನಾಥ್ ಹರ್ಮಲ್ಕರ್, ಬಸವರಾಜ್ ಟಣಕೆದಾರ್ ಮುಂತಾದವರಿದ್ದರು.